ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯರು, ಪ್ರಾತಸ್ಮರಣೀಯ, ಪರಂ ಆರಾಧ್ಯ, ಮಾತನಾಡುವ ನಡೆದಾಡುವ ದೇವರೆಂದೇ ಖ್ಯಾತಿಯನ್ನು ಹೊಂದಿರುವ ಪರಮ ಪೂಜ್ಯ ಡಾಕ್ಟರ್ ಸದ್ಗುರು ಅಪ್ಪಾಜಿಯವರ ಶ್ರೀಚರಣಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ವಿಶ್ವಗುರು ಅನ್ನ ಬಸವಣ್ಣನವರ ಪವಿತ್ರ ಪಾದಂಗಳಲ್ಲಿಯೂ ಬಸವಾದಿ ಶ್ರೀ ಶರಣರಲ್ಲಿಯೂ ಕನ್ನಡ ನಾಡಿನೆಲ್ಲ ದಾರ್ಶನಿಕರಲ್ಲಿ ಅನಂತ ನಮಸ್ಕಾರ ಸಲ್ಲಿಸಿ, ಈ ಒಂದು ಮಠದ ಸಂಸ್ಥಾಪಕರು, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರುವ ಪರಮ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ, ಈ ಒಂದು ಶುಭ ಸಂಜೆಯ ಸತ್ಸಂಗದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಲೋಕ ಕಲ್ಯಾಣ ಹಿತಚಿಂತಕರಾಗಿರುವಂಥ ಶ್ರೀಮ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿಯ ಒಂದು ವಾಕ್ಯ, ಅದು ಯಾವುದು ಅಂತಂದ್ರೆ, ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ. ಇದು ಒಂದು ನಿಜಗುಣ ಶಿವಗಳು ಒಂದು ನೀತಿ ಕ್ರಿಯಾಚಾರ ಸ್ಥಳದಲ್ಲಿ ಬರ್ತಕ್ಕಂಥ ಒಂದು ಪದ್ಯ. ಈ ಒಂದು ಪದ್ಯದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಮಾತು, ತಪಸ್ಸು ಮಾಡಲಿಕ್ಕೆ ಇಲ್ಲವೇ ಅಂತ ಕೇಳಿದ್ರು ಅವರು. ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಮಾಡಲು ಇಲ್ಲವೇ, 3 ಸಲ ತಗೊಂಡ್ರು ಅವರು. ಇದನ್ನ ಹೇಳ್ತೀನಿ ನಿಮಗೆ. ಒಂದೇ ಸರಿ ತಗೊಂಡು ಬಿಡ್ಬೋದಾಗಿತ್ತು, ಯಾಕೆ 3 ಸಲ ತಗೊಂಡ್ರು ಅಂತ ಕೇಳಿದ್ರೆ, ಮನುಷ್ಯನಿಗೆ ತಪಸ್ಸು ಮಾಡಲಿಕ್ಕೆ ಸಾಧನಗಳು 3 ಅದಾವ. 3ರಿಂದ ನಾವು ತಪಸ್ಸು ಮಾಡ್ಲಿಕ್ಕೆ ಬರ್ತೈತಿ. ಮಾಡಲು ಇಲ್ಲವೇ ತಪಸ್ಸು. ತ್ರಿವಿಧ ಕರಣ ಅಂತಂದ್ರು ಅವರು. ತ್ರಿವಿಧ ಅಂತಂದ್ರೇನು? 3 ಕರಣ. ತ್ರಿವಿಧ ಅಂದ್ರ 3, ಕರಣ ಅಂದ್ರ ಸಾಧನೆ. ಆ ಸಾಧನೆಗಳು ಯಾವ್ಯಾವು ಅಂತ ಕೇಳಿದ್ರೆ, ಶರೀರದಿಂದಲೂ, ವಾಣಿಯಿಂದಲೂ, ಮನಸ್ಸಿನಿಂದಲೂ, ಈ 3 ಕರಣಗಳಿಂದ ನಾವು ತಪಸ್ಸು ಮಾಡ್ಲಿಕ್ಕೆ ಬರುತ್ತದೆ. ಮಾಡ್ಲಿಕ್ಕೆ ಬರ್ತದೆ, ಕರೆ ಮಾಡ್ರಿ ಅಂತಾರೋ. ಮಾಡಲು ಇಲ್ಲವೇ ಅದಾವಿಲ್ಲಿ ಮತ್ತೆ ಕರ್ಣಗಳು ಅಂತಾರ ಅವರು. ಕರ್ಣಗಳು ಅದಾವ ಖರೆ, ಅವನು ತಪಸ್ಸು ಮಾಡಾಕ ನಾವು ವಿನಿಯೋಗ ಮಾಡ್ಬೇಕಲ್ಲ. ಅವನು ತಪಸ್ಸು ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ಬೇಕಲ್ಲ ಅವಕ್ಕ. ಎಂತೊಲಿವನೋ ತನಗಿನ್ ಎಂತೊಲಿವನೋ ಎಂತೊಲಿವನೋ ಕರ್ಣತ್ರದ ದೋಷ ಮೇರೆ ಕಂತು ಕಾಲಪುರವರಿ ಗುರು ಶಂಭುಲಿಂಗ ಎಂತೊಲಿವನು. ಅವರೇ ಇದ್ದು ಮಾತು. ನಿಜವೂ ಶಿವಳು ಹೇಳ್ಕೊಂಬಂದಾರ. ಪರಮಾತ್ಮ ಒಲಿಮೇರ ಆಗ್ಬೇಕು ನಮಗ. ಎಂತೊಲಿವನೋ ಅಲ್ಲಿ 3 ಸಲ ತಗೊಂಡಾರ ನೋಡ್ರಿ. ಎಂತೊಲಿವನೋ ತನಗಿನ್ ಎಂತೊಲಿವನೋ ಕರ್ಣತ್ರಯ ಅಂತ ಅಲ್ಲಿ ತಗೊಂಡಿದ್ದಾರೆ. ಕರ್ಣ ಅಂದ್ರೆ ಸಾಧನೆ, ತ್ರಯ ಅಂದ್ರೆ 3. ಈ 3 ಸಾಧನೆಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ಪರಮಾತ್ಮ ಒಲಿಮೆ ಮಾಡ್ಬೇಕಾದ್ರೆ ತಪಸ್ಸು ಮಾಡು 3 ಕರಣಗಳಿಂದ. ಅಂದಾಗ ನೀನು ಪರಮಾತ್ಮ ಒಲಿತಾನೆ. ಎಂತ ಒಲಿವನು? ಯಾವಾಗ ಒಲಿಬೇಕು? ಅವನ್ನೆಲ್ಲ ನೀ ಎಲ್ಲಾ ಕಡೆ ಎತ್ತಬೇಕಂತ ಹರಿ ಬಿಟ್ಟಿದ್ದೀಪ ಅಂತಂದ್ರ, ದೇಹವನ್ನ, ಮನಸ್ಸನ್ನ, ವಾಣಿಯನ್ನ. ಇಲ್ಲಿ ತಪಸ್ಸನೇ ಇಲ್ಲ ಅಂದಾಗ ನೀನು ಪರಮಾತ್ಮ ಹೆಂಗ್ ಒಲಿತಾನು? ಒಲಿಯಂಗಿಲ್ಲ. ಅದಕ್ಕೆ ನೀ ತಪಸ್ಸು ಮಾಡು. ತಪಸ್ಸು ಅಂದ್ಕೂಲೆ ನಮ್ಮೆಲ್ಲರೂ ಲಕ್ಷಣ ಬರ್ತೈತಿ. ಏನ್ ಬರ್ತದಂತ ಕೇಳಿದ್ರ, ತಪಸ್ಸು ಅಂದ್ಕೂಲೆ ಗುಡ್ಡೆ ಗುಹೆದೊಳಗೆ ಹೋಗ್ಬೇಕು, ಗಡ್ಡಿ ಗೆಣಸನ್ನ ತಿನ್ಬೇಕು, ದಾಡಿ ಜಟ ಬಿಡಬೇಕು, ಅಲ್ಲಿ ಕಣ್ಣು ಮುಚ್ಕೊಂಡ್ ಧ್ಯಾನ ಮಾಡ್ಕೋತ ಕುಂತಾಗ ತಪಸ್ಸು ತಪಸ್ಸು ನಾ ತಿಳ್ಕೊತೇವ್. ಇದಲ್ರಿ, ಹಿಂಗ್ ತಿಳ್ಕೊತೀವಿಲ್ಲ ನಾವು. ಈ ತಪಸ್ಸು ಅಂದ್ಕೂಲೆ ನಮ್ ಲಕ್ಷಣ ಬರೋದು ಇದ. ಆದ್ರೆ ಇಲ್ಲಿ ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಈ ತಪಸ್ ಮಾಡ ಗುಡ್ಡ ಹೋಗೋ ಜರೂರ್ ಇಲ್ಲ ಅಂತಾರ. ಈಗಿನ ಕಾಲದಾಗ ಯಾರು ಹೋಗಾರ ಗುಡ್ಡ ಗುಹೆಕ? ಹೋಗಂಗಿಲ್ಲ. ಉಪವಾಸ ವನವಾಸ ಕುಡ್ರಾಗ ಹೋಗ್ಬೇಡ್ರಿ ನೀವು. ಹೊಟ್ಟೆ ತುಂಬ ಶಿಸ್ತು ಊಟ ಮಾಡ್ರಿ, ತುಪ್ಪ ಕರಿಗಡ್ಬ ತಿನ್ರಿ ಯಾವತ್ತು.
ಮನಸ್ ತುಂಬಾ ಧ್ಯಾನ ಮಾಡ್ರಿ. ಹೊಟ್ಟೆ ತುಂಬಾ ತುಪ್ಪ ಕರಗಡ ಬತ್ತೀನ್ರಿ, ಮನಸ್ ತುಂಬಾ ಧ್ಯಾನ ಮಾಡ್ರಿ, ಮೈ ತುಂಬಾ ಕೆಲಸ ಮಾಡ್ರಿ, ವಾಣಿ ತುಂಬಾ ನಾಮಸ್ಮರಣೆ ಮಾಡ್ರಂತಾರ. ಏನ್ರಿ ಕಿವಿ ತುಂಬಾ ಶಾಸ್ತ್ರ ಕೇಳ್ರಿ, ಪ್ರವಚನ ಕೇಳ್ರಿ, ನಾಮಸ್ಮರಣೆ ಮಾಡ್ರಿ. ಅಂದ್ರೆ ಇದು ತಪಸ್ಸಂತ. ಈ ತಪಸ್ಸಿಗೆ ತಪಸ್ ಅಂತಾರೆ. ಹೆಂಗ ಅಂತ ಕೇಳಿದ್ರೆ ಮನ್ಯಾಗ ಇದ್ಕೊಳ್ಳೋ ತಪಸ್ ಮಾಡಕ್ ಬರ್ತೈತಿ. ಯಾವ ಗುಡ್ಡ ಗುಹೆಗೆ ಹೋಗೋ ಜರೂರಿಲ್ಲ. ಮೊದಲೆಲ್ಲ ಇತ್ತು, ಪಂಚಾಗ್ನಿ ಮಧ್ಯೆ ನೀರೊಳಗ್ ಕುಂತ ಹಿಂಗೆಲ್ಲ ಕುಂತ ತಪಸ್ ಮಾಡ್ತಿದ್ರು. ಗಡ್ಡಿಗೆನ ಸತ್ತಿಂದು, ಕೆಲವು ಮಂದಿ ನೀರ್ ಮೇಲೆ, ಕೆಲವು ಮಂದಿ ಗಾಳಿ ಮೇಲೆ. ಮೊದಲ ಹಿಂದಿನ ಋಷಿಮುನಿಗಳು ಹೆಂಗ್ ಮಾಡಿದಾರೆ, ತಪಸ್ ಮಾಡಿದ್ದಾರೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಯಾರಿಗೂ ಆಗೋದಿಲ್ಲ ಇದು. ಈ ಕಲಿಯುಗದಲ್ಲಿ, ಇಂಥ ಒಂದು ಟಿವಿ ಯೋಗದಲ್ಲಿ, ಇಂಥ ಒಂದು ಮೊಬೈಲ್ ಕೈಯಾಗ, ಇಂಥ ಮೊಬೈಲ್ ಯೋಗದೊಳಗ, ಇಂಥ ಯುಗದೊಳಗ ನಮಗೆ ತಪಸ್ ಮಾಡಕ್ ಆಗುದಿಲ್ಲ. ಅದಕ್ಕ ಅಂತ ತಪಸ್ಸು ನಮಗ್ ನೀಗುದಿಲ್ಲ ಅಂತಂದ ನಾವೇನ್ ಮಾಡ್ಬೇಕೀಗ? ಶರೀರದಿಂದ ಮಾಡಕ್ ಆಗಂಗಿಲ್ಲ, ವಾಣಿಯಿಂದ ಮಾಡಕ್ ಆಗಂಗಿಲ್ಲ, ಮನಸ್ಸು ಮೊದ್ಲ ನಿಗ್ರಹ ಆಗಂಗಿಲ್ಲ. ಹಂಗಾರೆ ಹೆಂಗ್ ತಪಸ್ ಮಾಡುದ್ರಿ? ತಪಸ್ ಮಾಡ್ಬೇಕು. ಮತ್ ಇನ್ನೊಂದ್ ಮಾತು ಹೇಳಿದಾರೆ ಅದ್ರಾಗ, ತಪಸ್ ಮಾಡ್ರಿ. ಹೆಂಗ್ ಮಾಡ್ರಿ? ಸುಗುಣದೊಡನೆ. ಸುಗುಣ ಅನ್ನುವಂತ ಒಂದು ಶಬ್ದ ಇಟ್ಟಾರ ಅಲ್ಲಿ. ತ್ರಿವಿಧ ಕರ ಸುಗುಣ ಅಂದ್ರೆ ಒಳ್ಳೆ ಒಂದು ಗುಣದಿಂದ, ಸದ್ಗುಣದಿಂದ ಯುಕ್ತವಾಗಿರ್ಬೇಕದು. ಮತ್ತೊಬ್ಬರಿಗೆ ಹಿತವನ್ನು ಉಂಟು ಮಾಡ್ತಕ್ಕಂಥ ತಪಸ್ಸಿದ್ರೆ ಚಲೋ. ಆಮೇಲೆ ಮತ್ತೊಬ್ಬರಿಗೆ ಕೆಟ್ಟ ಮಾಡ್ತಕ್ಕಂಥ ಏನ್ ತಪಸ್ ಐತಲ್ಲ, ಅದ ದುಷ್ಟಗುಣ ಆಕತೆ. ಸುಗುಣ ಅಂತ ಇಟ್ರವ್ರು. ಹಂಗ ಒಂದ್ ದೃಷ್ಟಾಂತ ಹೇಳ್ತೇನೆ ನಿಮಗ್ ತಿಳಿಯುವಂಗ. ಇಬ್ರು ಮಿತ್ರಿದ್ರು, ಗೆಳೆಯರಿದ್ರು. ಇಬ್ರು ಗೆಳೆಯರು ತಪಸ್ ಮಾಡಾಕ್ತಿದ್ರು. ಅವ್ರ ಗೆಳೆಯರ ಅಂತ ತಿಳ್ಕೊರಿ, ವೈರಿಗಾರ ಅಂತ ತಿಳ್ಕೊರಿ, ಏನ್ ತಿಳ್ಕೊತ್ರಿ ತಿಳ್ಕೊರಿ, ಒಟ್ಟು ಅದಾರ ಇಬ್ರು ಕುಂತಿದ್ರು ತಪಸ್ಸಿ. ಇಬ್ರು ತಪಸ್ಸಿ ಕುಂತು ಪರಮಾತ್ಮ ಅವ್ರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಪರಮಾತ್ಮ ಕೇಳಿದ, ಏನ್ ಬೇಕಪ್ಪ ನಿನಗ? ಬಹಳ ದಿವಸ ಆತ್ ನೀ ತಪಸ್ ಮಾಡಾಕತ್ತೆ, ನಿನಗೇನು ವರ ಬೇಕು ಬೇಡಿಕೋ. ನಿಮ್ಗೆ ಯಾವಾಗ ಅಂದಿರಿಲ್ ದೇವ್ರಿಗೂ ಬಂದ? ನೀವು ತಪಸ್ಸು ಮಾಡಿಲ್ಲ, ತಪಸ್ ಮಾಡ್ರಿ, ನಿಮ್ಮ ಮನೆಗೆ ಬರ್ತಾನೆ ಪರಮಾತ್ಮ ಅಂದ ಕೂಡ್ಲೆ. ಅಂದ್ರೆ ಇವರು ತಪಸ್ ಮಾಡಾಕ ಪರಮಾತ್ಮ ಪ್ರತ್ಯಕ್ಷ ಆಗಿ ಬಂದ್ ಕೇಳಿದ ಕೂಡ್ಲೆ ಏನ್ ಬೇಕು ವರ ಅಂದ ಕೂಡ್ಲೆ ಅಂದ್ರ, ನಿಮ್ಮಂತರ ಇವ್ರು ಒಂದಿಷ್ಟ ತಯಾರು ಮಾಡ್ತಿದ್ವು, ಹೌದಿಲ್ಲ? ಅದು ಕೂಡ ಪರಮಾತ್ಮ, ಇದು ಕೂಡ ಪರಮಾತ್ಮ ಅಂತಿದ್ವು. ಅವ್ರೇನ್ ಲಿಸ್ಟ್ ಮಾಡ್ಲಿಲ್ಲ. ಪರಮಾತ್ಮ ಅಂದ, ಭಕ್ತ ಕುಂತಿದ್ದಲ್ಲ ಅವಂದ, ಈ ನದಿ ದಂಡಿ ಬಾಜುಕ್ ಇನ್ನೊಬ್ಬ ಕುಂತಾನ ತಪಸ್ಸಿಗೆ. ಅವ ಏನ್ ಕೇಳ್ತಾನಲ್ಲ ಆದ್ರೆ ಎಡ್ಡಟ್ ಬೇಕಂದ ನಾವು. ಅಲ್ಲಿ ಹೋದ ಇವನ್ ಬಿಟ್ಟವ ದೇವ್ರ, ಅಲ್ಲಿ ಹೋದ ಪರಮಾತ್ಮ. ಭಕ್ತ, ನಾ ಪ್ರತ್ಯಕ್ಷ ಪರಮಾತ್ಮ ಬಂದನಪ್ಪ ಮಾರಯ್ಯ, ಹೇಳಪ್ಪ ಏನ್ ಬೇಕು ಕೇಳು ಅಂತಂದ್ರ ಅವ್ರು ಪರಮಾತ್ಮ. ನೀವು ಕಣ್ ತೆಗೆದು ನೋಡಿದ ಪರಮಾತ್ಮ ನಿಂತಿದ್ದ ಮುಂದ. ಕೇಳಿದ ಕೂಡ್ಲೆ ಅಂದ್ರ ಆಚೆಗಡೆ ಹೊಳಿ ದಂಡಿ ಆಚೆಗಡೆ ಒಬ್ಬ ನದಿ ದಂಡಿಗೆ ಬಾಜು ಕುಂತಾನಲ್ಲಿ, ಅವ ಏನ್ ಕೇಳಿದಾನಂತ ಕೇಳಿದಾವ್ ನೋಡ್ರಿ ಇಲ್ಲಿ. ಹಂಗ ಅಂದ ಕೂಡ್ಲಿ ಇವಂತಂದ, ಪರಮಾತ್ಮ ಇದ ನೋಡಪ್ಪ, ನಿನ್ನ ಎಡ್ಡಡ್ ಕೇಳಿದಾನ, ನೀ ಏನ್ ಕೇಳ್ತಿ ಕೇಳ ಅಂತ ವಿಚಾರ ಮಾಡಿದೆವ. ನಾನು ಒಂದೊಂದು ಕೇಳಿ ಅವ್ಗೆ ಎಡ್ಡೆಡ್ ಬರ್ತಾವ. ಅವ್ ಲಾಭ ಜಾಸ್ತಿ ಆಕತಿ. ಜಾಸ್ತಿ ಮಾಡೋದು ಬೇಡ ಅವಂಗ. ಇದ ಮತ್ತ ದುರ್ಬುದ್ಧಿ ಅಂದ್ರೆ ಇದ. ಏನು ಕೇಳೋದು ಬೇಡ ನಾವೀಗ. ನೋಡ್ ಪರಮಾತ್ಮ ನನಗ್ ಕೊಡೋದಾದ್ರೆ ಇಂಥ ವರ ಕೇಳ್ತೇನೆ ನಾನು, ನಂದೊಂದ್ ಕಣ್ಣು ಹೋಗ್ಲಿ, ನಂದೊಂದ್ ಕಣ್ಣು ಆದ್ರೆ ಅವ್ನು ಎರಡು ಕಣ್ಣು ಹೋಗ್ಕೊ. ನಂದೊಂದ್ ಮಗ ಸಾಯ್ಲಿ, ಅವ್ನು ಎರಡು ಮಗ ಸತ್ತೋಕವ್. ನಂದೊಂದ್ ಕಾಲ್ ಹೋಗ್ಲಿ, ಒಂದ್ ಕಾಲ ಹೆಂಗಾರ ಜೀವನ ನಡ್ಸಾಕ್ ಬರ್ತೈತಿ, ಅವ್ನು ಎರಡು ಕಾಲು ಹೋಗ್ಕವ್. ಹಿಂಗ್ ಬಿಡ್ಕೊಂಡ್ರಿ ಪರಮಾತ್ಮನಂತಿಕ್. ಇದಕ್ಕೆ ಎಂತ ಬುದ್ಧಿ ಅಂತೀರಿ ನೀವು? ದುರ್ಬುದ್ಧಿ ಅಂತ. ಸುಗುನ್ ಇಲ್ಲಿದು ಅಂದ್ರೆ ಮತ್ತೊಬ್ಬರ ಪರೋಪಕಾರಾರ್ಥವಾಗಿ ಮಾಡಿರ್ತಕ್ಕಂಥ ತಪಸ್ಸವೇ ಅಲ್ಲಿದು. ಈ ತಪಸ್ ಎಂತ ತಪಸ್ ಅಂತಾರ ಇದಕ್ಕ? ಕುಹಕ ಕಪಟ ತಪಸ್ ಅಂತಾರ, ಕರಿತಾರ ಇದಕ್ಕೆ. ಮೋಸ. ಇದರಿಂದ ದುಷ್ಟ ಬುದ್ಧಿಯಿಂದ ಕೂಡಿರ್ತಕ್ಕಂಥ ಬುದ್ಧಿಯಿಂದ ನೀ ಒಂದ್ ತಪಸ್ಸು ಮಾಡಿದೆ ಅಂದ್ರ ಪರಮಾತ್ಮ ಏನಂತಾನ, ಪ್ರತ್ಯಕ್ಷ ಆದ್ರೂ ಸಹಿತವಾಗಿ ಲಾಭ ತಗೊಳ್ಳಂತ ಬುದ್ಧಿನೇ ಇಲ್ಲ, ಅಂತ ವಿವೇಕನೇ ಇಲ್ಲ ಅಂದ 8 ವರ್ಷ ತಪಸ್ ಮಾಡಿ ಏನ್ ಪ್ರಯೋಜನ ಅದ? ಇದು ಇಂಥ ತಪಸ್ಸು ಯೋಗ್ಯ ಅಲ್ಲ. ಅದಕ್ಕೆ ಅಲ್ಲಿ ಸುಗುಣ ಅಂತ ಇಟ್ಕೊಂಡ್ರವ್ರು. ಅಂದ್ರೆ ನಮ್ಮ ತಪಸ್ಸು ಹೆಂಗಿರ್ಬೇಕು? ನಾವು ಸುಖಿಗಳಾಗಿರ್ಬೇಕು. ನಮ್ಮನ್ನು ನಂಬಿ ಬಂದಿರ್ತಕ್ಕಂಥವ್ರೆಲ್ಲರೂ ಸುಖಿಗಳಾಗಿರ್ಬೇಕು.
ಅನ್ನುವಂಥ ಸದ್ಭಾವಯುಕ್ತವಾಗಿರ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಪರೋಪಕಾರವಾಗಿರ್ತಕ್ಕಂಥದ್ದು ಅಂತ ತಪಸ್ಸು. ಜನತೆಗೆ, ನಾಡಿನ ಜನತೆ ಎಲ್ಲ ಸರ್ವೇ ಜನ ಸುಖಿನೋ ಭವಂತು, ಇಂಥ ಒಂದು ಒಳ್ಳೆಯ ಸದ್ಗುಣವನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ನೀ ತಪಸ್ಸು ಮಾಡು. ಪರಮಾತ್ಮ ಮೆಸ್ತಾನ. ಮನದಲ್ಲಿ ಪರಶಿವನು ಮನೆ ಮಾಡಿಕೊಂಡಿಯನು. ನಾ ಪರಮಾತ್ಮ ಎಲ್ಲಿ ಹುಡುಕಾಡತ್ತೇವೆ? ಹೊರಗೆ ಹುಡುಕಾಡತ್ತೇವಿಲ್ಲ. ಎಲ್ಲಿದಾನ ಪರಮಾತ್ಮ? ನಮ್ಮಲ್ಲಿ ಇದಾನ ಪರಮಾತ್ಮ. ತಾನು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ. ತಾನು ಬಿಟ್ಟು ಪರಮಾತ್ಮ ಅದಾನೇನೋ ಇಲ್ಲ. ಮಣ್ಣಿದ್ದಾಗನೇ ಮಡಿಕೆ, ತಾನು ಬಿಟ್ಟು ಪರಮಾತ್ಮನೇ ಇಲ್ಲ. ನಾವು ಮೊದಲು ಮನುಷ್ಯನಾಗ ಏನ್ ತಿಳ್ಕೊತೇವೆ? ಹೊರಗೆ ಪರಮಾತ್ಮ ನೋಡ್ಬೇಕಾರೆ ಏನಂತೇವೆ? ಒಂದ್ ಮೂರ್ತಿ ಮುಂದೆ ನಿಂತಿರ್ತೇವೆ. ದೇವಿ ಮೂರ್ತಿಯಾರ ಇಟ್ಕೋರಿ, ಗಣಪತಿ ಮೂರ್ತಿಯಾರ ಇಟ್ಕೋರಿ, ಬಸವಣ್ಣನ ಮೂರ್ತಿಯಾರ ಯಾವ್ದಾರ ಒಂದ್ ಇಟ್ಕೋರಿ. ನಿಮ್ ಮನುಷ್ಯನೇ ಯಾವ್ದಾರ ಇಟ್ಕೋರಿ. ಇಟ್ಕೊಂಡು ಕಣ್ ಮುಚ್ಚಿ ಏನಂತೀರಿ ನೀವು? ಮನುಷ್ಯನಿಗೆ ಏನಂತೀರಿ? ಏ ಪರಮಾತ್ಮ, ಪರಮಾತ್ಮ ಮೂರ್ತಿ ಅಂತ ಇಟ್ಕೋರ್ಬೇಕಾರ. ಏ ಪರಮಾತ್ಮ, ನಂದೆಲ್ಲ ಸಾಕಷ್ಟು ಸಂಕಲ್ಪ ಇರ್ತಾವ. ಒಂದ್ ಮಾಡಿ 10 ಮಾಡಿ ಮನಿ ಆಗ್ಲಿ, ಹೌದಿಲ್ರಿ? ಆಮೇಲೆ 100 ಎಕರೆ ಜಮೀನ್ ಆಗ್ಲಿ, ನನ್ನ ಅಷ್ಟು ಮಕ್ಳು ಡಾಕ್ಟರು, ಇಂಜಿನಿಯರು ಎಲ್ಲ ಆಗ್ಲಿ, ನಮ್ ಹೆಣ್ಮಕ್ಳೆಲ್ಲ ಚಲೋ 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 ಮನಿತನಕ್ ಹೋಗ್ಲಿ. ಆಮೇಲೆ ಏ ಪರಮಾತ್ಮ, ಹಿಂಗ್ ಪ್ರಾರ್ಥನೆ ಮಾಡ್ತೀರಿಲ್ಲ? ಯಾವಾಗ್ಲೂ ಮಾಡಿದಿರಿಲ್ಲ? ನನ್ ಕಡೆ ನೋಡತ್ತಿರಲ್ ಮತ್ತೆ ಹಿಂಗ್ ಮಾಡ್ಕೊಂಡು ಬೇಡ್ಕೊಂಡು ಏನ್ ಅನ್ನೋದು? ಇಷ್ಟೆಲ್ಲಾ ಮಾಡಿದ ಅಂದ್ರ ನಿನಗೊಂದ್ ತೆಂಗಿನಕಾಯಿ ಹೊಡಿತೇನ, ಹೌದಿಲ್ರಿ? ನಿನ್ನ ಒಂದ್ ತೆಂಗಿನಕಾಯಿ ಏನ್ ಮಾಡ್ಬೇಕು? ಇಷ್ಟೆಲ್ಲಾ ಕೊಡ್ಬೇಕ. ಹಿಂಗ ನಾವ್ ತಪಸ್ ಹಿಂಗ್ ಬೇಡ್ಕೋತಿರ್ತೀವಿ. ನೀವ್ ಬೇಡ್ಕೋಬೇಕಾದ್ರೆ ಮೊದಲು ಏನ್ ಮಾಡ್ತೀರಿ? ಮನುಷ್ಯನ್ಯಾಗ ಪರಮಾತ್ಮ ಅಂತ ಭಾವ ಬರ್ತೈತಿ ಇಲ್ಲಿ ನಿಮಗ? ಅದನ್ನ ಕೇಳ್ತೀನಿ ನಿಮಗ. ಮೊಟ್ಟ ಮೇಲೆ ಎಲ್ಲಿ ಬರ್ತೈತಿ? ನಮ್ಮ ಮನುಷ್ಯನ್ಯಾಗ ಬರ್ತೈತಿ ಭಾವ. ಪರಮಾತ್ಮನ ಮನಸ್ಸಿನ್ಯಾಗ, ನಮ್ಮ ಮನುಷ್ಯನ್ಯಾಗ ಮೊದಲು ಮೂಡ್ತೈತಿ, ಆಮೇಲೆ ಹೊರಗ್ ಕಾಣ್ತೈತಿ. ಅರ್ಥ ಆಯ್ತಿಲ್ಲ ನೀವ್ ಹೇಳುದು? ಪರಮಾತ್ಮ ಅಂತ ಮನುಷ್ಯನ್ಯಾಗ ನಾವು ಅಂದಾಗ ಹೊರಗೆ ನಾವು ಪರಮಾತ್ಮ ನೋಡ್ತೇವಿ. ಗಣಪತಿ ಅಂತ ಮನುಷ್ಯನ್ಯಾಗ ಅಂದ ಹೊರಗ್ ಗಣಪತಿ ನೋಡ್ತೇವಿ. ದೇವಿ ಅಂತ ಮನುಷ್ಯನ್ಯಾಗ ಅಂದ ಹೊರಗ್ ದೇವಿ ನೋಡ್ತೇವಿ. ಬಸವಣ್ಣ ಅಂತ ಮನುಷ್ಯನ್ಯಾಗ ಹೊರಗ್ ಬಸವಣ್ಣ ನೋಡ್ತೇವಿ. ಅಂದಾಗ ಮೊಟ್ಟ ಮೊದ್ಲಿಗೆ ನಾವ್ ಎಲ್ಲಿ ನೋಡ್ತೇವೆ ಅಂದ್ರ ಅದಕ್ಕಂತೇನೆ ಮನದಲ್ಲಿ ಮನೆ ಮಾಡಿಕೊಂಡಿಯನು. ಪರಮಾತ್ಮ ಮತ್ತೆ ಎಲ್ಲೂ ಇಲ್ಲ ನಮ್ಮನ್ನ ಬಿಟ್ಟು. ಅಂದಾಗ ಆ ಪರಮಾತ್ಮ ಅರಿದಂತ ಯಾವ್ದೇ ವಸ್ತು ಐತಿ? ಎಲ್ಲ ಅರಿತಾನ ಪರಮಾತ್ಮ. ನಮ್ಮ ಮನಸ್ಸಿನ ಆಗು ಹೋಗುಗಳನ್ನೆಲ್ಲ, ಎಲ್ಲ ಚಿಂತನೆಗಳೆಲ್ಲ ಅರಿತಾನಂದಾಗ ನಾವು ವಾಣಿಯಿಂದ, ಈ ಶರೀರದಿಂದ ತಪಸ್ಸು ಅಂತಕ್ಕಂಥದ್ದು ನೀ ಮಾಡು. ಶರೀರದ ಹೆಂಗ್ ತಪಸ್ಸು ಮಾಡ್ಬೇಕ್ರಿ? ಪೂಜಾ ಮಾಡ್ರಿ, ನೀವು ಲಿಂಗಾರ್ಚನೆ ಮಾಡ್ತೀರಿ, ಪರೋಪಕಾರ ಸೇವೆ ಮಾಡ್ರಿ, ಮತ್ತೊಬ್ಬರಿಗೆ ತಪಸ್ಸು ಅಂತಕ್ಕಂಥ ಬಹಳ ನಮೂನಿ ಇದಾವ್. 3 ಕರ್ಣಗಳಿಂದ, ತ್ರಿಕರಣಗಳಿಂದ ನಾವು ತಪಸ್ಸು ಅನ್ನುವಂಥದ್ದು ಮಾಡ್ಲಿಕ್ಕೆ ಬರ್ತದ. ಆ ತಪಸ್ಸು ಬಹಳ ನಮೂನಿ ತಪಸ್ಸುಗಳದಾವು. ಮತ್ತ ಆ ತಪಸ್ಸು ಹೆಂಗಿರ್ಬೇಕು ಅಂತ ಕೇಳಿದ್ರೆ, ನಮ್ಮ ತಪಸ್ಸು ಮತ್ತೊಬ್ಬರಿಗೆ ಕೆಡಕನ್ನು ಉಂಟು ಮಾಡಬಾರದು, ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ತಕ್ಕಂಥ ತಪಸ್ಸು ಮಾಡಬೇಕು. ಎಲ್ಲೂ ಇಲ್ಲ, ಮನೆಯಲ್ಲಿ ಕುತ್ಕೊಂಡು ನೀವು ಮಾಡ್ಲಿಕ್ಕೆ ಬರ್ತದ. ಮೊಟ್ಟ ಮೊದಲಿಗೆ ಶರೀರದ ತಪಸ್ಸೇ ಇದಾರೆ. ಗುರು ಭಜನೆ, ಸುಕರ್ಮ ವೃತ್ತಿ, ಹರಣ ಸೇವೆ, ಶರಣ ಸೇವೆ, ಹರಣ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕ ಅಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಹೇಳ್ಕೊಂಬಂದ್ರು. ಈ ಶರೀರದಿಂದ ಗುರು ಭಜನೆ, ಸುಕರ್ಮ ವೃತ್ತಿ, ಹರಣ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕ ಅಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ. ಈ ಶರೀರದಿಂದ ಹಿಂಗ್ ಮಾಡಕ್ ಬರ್ತೈತಂತ ನೋಡ್ರಿ ಗುರು ಭಜನೆ. ಈ ಶರೀರದಿಂದ ನಾವು ಯಾವ್ಯಾವ ತಪಸ್ಸು ಮಾಡಬೇಕು, ಅವು ಹೆಂಗ್ ಮಾಡಬೇಕು ಅನ್ನೋದು ನಾಳಿನ ಪ್ರವಚನ ತಿಳಿಸ್ತೇನೆ. ಇವತ್ತ ಇಷ್ಟು ಸಾಕು, ಇಷ್ಟು ಚಿಂತನೆ.